ನಾವು ಬ್ಯಾಂಕ್ನಲ್ಲಿ ಬಿಟ್ಟರೆ ನಂತರ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿರೋದು ಈ ಆ್ಯಪ್ನಲ್ಲೇ. ನಮ್ಮೆಲ್ಲರ ಮೊದಲ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್. ಇದು ಒಂದು ಟೈಮ್ನಲ್ಲಿ ಅತಿ ಹೆಚ್ಚು ಯೂಸ್ ಮಾಡುತ್ತಿದ್ದ ಆ್ಯಪ್ ಇಂದು ತನ್ನ ಎಲ್ಲ ಆ್ಯಕ್ಟಿವ್ ಯೂಸರ್ಗಳನ್ನು ಕಳೆದುಕೊಳ್ಳುತ್ತಿರುವುದಾದರೂ ಯಾಕೆ? ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಫೇಸ್ಬುಕ್ನಿಂದ ಯೂಸರ್ಗಳು ಹಿಂದೆ ಸರಿಯಲು ಕಾರಣವೇನು ಎಂದು ನೋಡೋಣ. ಅದಕ್ಕೂ ಮುಂಚೆ ದ ಸ್ಟೋರಿ ಆಫ್ ಫೇಸ್ಬುಕ್. 2012 ವಾಷಿಂಗ್ಟನ್ ಡಿಸಿಯಲ್ಲಿ ಹುಡುಗಿನ ಪ್ರೀತಿಸ್ತಾರೆ. ಅವ್ರಿಗೆ ಕಾಲೇಜ್ ಬಿಟ್ಟು ಹೋಗ್ತಾರೆ. ಅವ್ರಿಗೆ ಹುಡುಗಿ ಅಂದರೆ ಪ್ರಾಣ. ಈಗ ಹುಡುಗಿ ಹುಡುಕಬೇಕು. ಅದಕ್ಕೆ ಕಾಲೇಜಲ್ಲಿರೋ ರಿಜಿಸ್ಟರ್ ಕರೀತಾನೆ. ಅಲ್ಲಿರೋ ಪ್ರತಿಯೊಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಈ ಹುಡುಗಿ ಅಡ್ರೆಸ್ ಇದ್ರೆ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ಸ್ಟಾರ್ಟ್ ಆಗಿದೆ ಫೇಸ್ಬುಕ್. ಎಕ್ಸಾಕ್ಟ್ಲಿ, ಫೇಸ್ಬುಕ್ ಇದೇ ಕಾನ್ಸೆಪ್ಟ್ ಇಂದ ಶುರುವಾಗಿದ್ದು, ಆದರೆ ಈ ರೀತಿ ಅಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಗಳು ಫೋಟೋ ಹಾಗೂ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಒಂದು ಡೈರೆಕ್ಟರಿಯಲ್ಲಿ ಬರೆಯುತ್ತಿದ್ದರು. ಅದಕ್ಕೆ ಫೇಸ್ಬುಕ್ ಎಂದು ಕರೆಯುತ್ತಿದ್ದರು. ಆ ಟೈಮ್ನಲ್ಲಿ ಯಾವುದೇ ಆನ್ಲೈನ್ ಫೇಸ್ಬುಕ್ ಡೈರೆಕ್ಟರಿ ಇರಲಿಲ್ಲ. ಈ ಟೈಮ್ನಲ್ಲಿ ಮಾರ್ಕ್ ಜುಗರ್ಬರ್ಗ್ ಕೋಡಿಂಗ್ ಮಾಡೋದ್ರಲ್ಲಿ ಫೇಮಸ್ ಆಗಿರುತ್ತಾರೆ. ಆಗ ಮಾರ್ಕ್ ಜುಗರ್ಬರ್ಗ್ ಅವರು ಕೇವಲ ಹಾರ್ವರ್ಡ್ ಸ್ಟೂಡೆಂಟ್ಗಳಿಗೆ ಮಾತ್ರ ಎಂದು ಫೆಬ್ರವರಿ 4, 2004 ದ ಫೇಸ್ಬುಕ್ ಆ್ಯಪನ್ನು ತಾವೇ ಕೋಡಿಂಗ್ ಮಾಡಿ ಲಾಂಚ್ ಮಾಡುತ್ತಾರೆ. ಅವರು ದಿ ಫೇಸ್ಬುಕ್ ಮಾಡಿದ ಉದ್ದೇಶ ಹಾರ್ವರ್ಡ್ ಸ್ಟೂಡೆಂಟ್ಗಳನ್ನು ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಮಾಡೋದಕ್ಕೆ. ಮಾರ್ಕ್ ಜುಗರ್ಬರ್ಗ್ ಅವರು ಶುರು ಮಾಡಿದ್ದ ದ ಫೇಸ್ಬುಕ್ ಅನ್ನು ಹಾರ್ವರ್ಡ್ನ ಸೀನಿಯರ್ ಸ್ಟೂಡೆಂಟ್ಗಳಾದ ಕೆಮೆರಾನ್, ಟೈಲರ್ ಹಾಗೂ ದಿವ್ಯಾ ನರೇಂದ್ರ ಅವರು ರೆಡಿ ಮಾಡಬೇಕೆಂದು ಹಾಗೂ ಅದಕ್ಕೆ ಹಾರ್ವರ್ಡ್ ಕನೆಕ್ಷನ್ ಎಂದು ಹೆಸರಿಡಬೇಕೆಂದು ಅಂದುಕೊಂಡಿದ್ದರು. ಆದರೆ ಮಾರ್ಕ್ ಜುಗರ್ಬರ್ಗ್ ಅವರು ಇದನ್ನೇ ಕಾಪಿ ಮಾಡಿದ್ದ Facebook.com ಅನ್ನು ತಯಾರಿಸ್ತಾರೆ. ಇದಕ್ಕೆ ಸರಿಯಾದ ರೀಸನ್ ಇಲ್ಲದ ಕಾರಣ ಆ ಕೇಸ್ನಿಂದ ಮಾರ್ಕ್ ಜುಗರ್ಬರ್ಗ್ ಅವರು ಆಚೆ ಬರುತ್ತಾರೆ. 2005 ಈ ವೆಬ್ಸೈಟ್ನ ಡೊಮೈನ್ ಅನ್ನು ಪರ್ಚೇಸ್ ಮಾಡುವಾಗ ದಿ ಫೇಸ್ಬುಕ್ ಇದ್ದದ್ದನ್ನು ಫೇಸ್ಬುಕ್ ಎಂದು ಚೇಂಜ್ ಮಾಡುತ್ತಾರೆ ಹಾಗೂ ಗ್ಲೋಬಲ್ ಆಗಿ ಲಾಂಚ್ ಮಾಡುತ್ತಾರೆ. ಡಿಸೆಂಬರ್ 2005 ಫೇಸ್ಬುಕ್ 6 ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಗಳನ್ನು ಹೊಂದಿರುತ್ತೆ. ಇಂದು ಫೇಸ್ಬುಕ್ನಲ್ಲಿ 3.5 ಬಿಲಿಯನ್ ಅಕೌಂಟ್ಸ್ಗಳಿದ್ದಾವೆ. ಅದರಲ್ಲಿ 56% ಮೇಲ್ ಯೂಸರ್ ಆದರೆ ಇನ್ನು 44% ಫೀಮೇಲ್ ಯೂಸರ್. ಇಷ್ಟೊಂದು ಯೂಸರ್ಗಳಿಂದ ಪ್ರಪಂಚದ ನಂಬರ್ 1 ಆಗಿದ್ದ ಆ್ಯಪ್ ಯಾಕೆ ತನ್ನ ಯೂಸರ್ಗಳನ್ನು ಕಳೆದುಕೊಳ್ತು? ಇದಕ್ಕೆ ಕೆಲವು ವ್ಯಾಲಿಡ್ ರೀಸನ್ಗಳಿವೆ. ಕೆಲವೊಂದಿಷ್ಟು ಜನ ಅವರ ಪ್ರೈವಸಿಗಾಗಿ ಹಾಗೂ ತಮ್ಮ ಡೇಟಾಗಳು ಸೇಫ್ ಇಲ್ಲ ಎಂದು ತಿಳಿದು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದರು. ಇನ್ಫಾರ್ಮೇಷನ್ ಓವರ್ಲೋಡಿಂಗ್. ದಿನ ಕಳೆದಂತೆ ಅತಿಯಾದ ಯೂಸರ್ಗಳಿಂದ ಫೇಸ್ಬುಕ್ ಅತಿ ಹೆಚ್ಚು ಕಂಟೆಂಟ್ಗಳನ್ನು ಅಪ್ಲೋಡ್ ಆಗಲು ಶುರುವಾಗುತ್ತೆ. ಇದರಿಂದ ಯೂಸರ್ಗಳಿಗೆ ಬರುತ್ತಿದ್ದ ಅತಿಯಾದ ನೋಟಿಫಿಕೇಶನ್ಸ್, ಅಡ್ವರ್ಟೈಸ್ಮೆಂಟ್ ಹಾಗೂ ಅನ್ರಿಲೆವೆಂಟ್ ಕಂಟೆಂಟ್ಗಳಿಂದ ಯೂಸರ್ಗಳು ಫೇಸ್ಬುಕ್ಕಿಂದ ದೂರ ಉಳಿಯಲು ಶುರು ಮಾಡುತ್ತಾರೆ. ಇದಲ್ಲದೆ ಇದರಲ್ಲಿ ಬರುತ್ತಿದ್ದ ಮಿಸ್ ಇನ್ಫಾರ್ಮೇಶನ್ ಹಾಗೂ ಫೇಕ್ ನ್ಯೂಸ್ಗಳು ಜನರಿಗೆ ಫೇಸ್ಬುಕ್ ಬೋರ್ ಆಗಲು ಶುರುವಾಗುತ್ತೆ. ಆ ಸಮಯದಲ್ಲೇ ಬಂದ ಬೇರೆ ಆ್ಯಪ್ಗಳಿಗೆ ಸ್ವಿಚ್ ಆಗಲು ಶುರು ಮಾಡುತ್ತಾರೆ. ಸ್ನೇಹಿತರೆ, ಇವೆಲ್ಲ ಕಾರಣಗಳಿಂದ ಫೇಸ್ಬುಕ್ನ ಆಕ್ಟಿವ್ ಯೂಸರ್ಗಳು ದಿನ ಕಳೆದಂತೆ ಕಡಿಮೆ ಆಗುತ್ತಿದ್ದಾರೆ. ನಾವು ಈಗ ಯೂಸ್ ಮಾಡುತ್ತಿರುವ ಇನ್ಸ್ಟಾಗ್ರಾಮ್ ಕೂಡ ಹೀಗೆ ಆಗುತ್ತೆ. ನೀವು ಯಾವ ವಯಸ್ಸಿನಲ್ಲಿ ಇದ್ದಾಗ ಈ ಫೇಸ್ಬುಕ್ ಆ್ಯಪನ್ನು ಯೂಸ್ ಮಾಡೋದು ಶುರು ಮಾಡಿದ್ರಿ? ಕಾಮೆಂಟಲ್ಲಿ ತಿಳಿಸಿ. ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ.